ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಕೂಲ್ ಡೌನ್ ಸಾಧನ, ಕೂಲ್ ಡೌನ್. ಇದನ್ನು ಒಪ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದು ಅವಳು ನಿನ್ ವಿರುದ್ಧ ಗೆಲ್ತಾಳೆ ಅಂತ ಹೇಳಿದ್ರೆ ಅದೇಗ್ ಸಾಧ್ಯ? ಹೇಗ್ ಸಾಧ್ಯನಾ? ನಿನ್ನಂತವ್ರು ನನ್ ಬೆನ್ನಿಗೆ ಚೂರಿ ಹಾಕಿ ಕ್ರಾಸ್ ವೋಟಿಂಗ್ ಮಾಡ್ತಾರಲ್ಲ, ಆಗ ಸಾಧ್ಯ. ಯಾಕೆ ನನಗ್ ಮೋಸ ಮಾಡ್ದೆ? ಸಾಧನ, ನಾನು ನಿನಗ್ ಮೋಸ ಮಾಡೋದಾ? ಇಲ್ಲ ಸಾಧನ, ನಾನ್ ಮಾಡಿಲ್ಲ. ಸಾಧನ, ಏನಾಗಿದೆ ನಿನ್ಗೆ? ನಾನು ನಿನಗ್ ಮೋಸ ಮಾಡ್ತೀನ? ಏನ್ ತಲೆ ಕೆಟ್ಟಿದ್ಯಾ ನಿಂಗೆ? ಹೌದು, ತಲೆ ಕೆಟ್ಟಿದೆ. ಎಲ್ರು ಸೇರಿ ನನ್ ತಲೆ ಕೆಡೋಗ್ ಮಾಡ್ಬಿಟ್ಟಿದ್ದೀರಾ. ಇಲ್ಲಿ ಎಲ್ರು ನನ್ನವರು ಅಂತ ನಾನು ಅನ್ಕೊಂಡಿದ್ನಲ್ಲ, ಇಲ್ಲ, ಇಲ್ಲಿ ಯಾರು ನನ್ನವರಿಲ್ಲ. ಯಾರೋ ಯಾಕೆ? ನೀನೇ ನನಗ್ ಓಟ್ ಹಾಕಿಲ್ಲ. ಯಾಕೆ ನನಗ್ ಮೋಸ ಮಾಡ್ದೆ? ಯಾಕೆ ನನಗ್ ಓಟ್ ಹಾಕ್ಲಿಲ್ಲ? ಸಾಧನ, ನೀ ನನ್ನ ಹೆಂಡತಿ, ನೀ ನನ್ನ ಜೀವ ಕಣೆ. ನಿನಗಲ್ದೆ ಇನ್ಯಾರಿಗೆ ಓಟ್ ಮಾಡ್ಲಿ ನಾನು ಮಾಡಿರೋದು ನಿನಗೇನೆ. ಮುಚ್ಚು ಬಾಯ್. ನಿಮ್ಮ ಅಪ್ಪ ಸುಳ್ಳು ಹೇಳ್ತಾರ? ನನ್ಗೆ ಓಟ್ ಮಾಡಿದೀನಿ ಅಂತ ಹೇಳಿದ್ರು? ಇಲ್ಲ ಸಾಧನ, ಅಪ್ಪ ನಿನಗೆ ಓಟ್ ಮಾಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಾನ್ ಮಾತ್ರ ನಿನಗೆ ಓಟ್ ಮಾಡಿರೋದು. ಸುಳ್ಳು ಸಾಧನ, ನಾನ್ ಯಾಕೆ ಸುಳ್ಳು ಹೇಳಿ? ನೋಡು, ಅಪ್ಪ ಹೂ ಮಾರೋಳು ಪರವಾಗಿನೇ ಇದ್ದಂಗಿತ್ತು. ಅಪ್ಪ ಅವಳಿಗೆ ಓಟ್ ಹಾಕಿರ್ತಾನೆ ಅಂತ ನಂಗೆ ಅನುಮಾನ ಇದೆ. ಹಾಗಾದ್ರೆ ಜಾನು ಅವಳು ಹಾಕಿಲ್ಲ ಅಂತ ಅನ್ಸ್ತಾ ಇದೆ. ಅವಳು ಅವ್ರ ಅಮ್ಮನ್ಗಿಂತ ಹೆಚ್ಚು ನನ್ನ ಪ್ರೀತಿಸ್ತಾಳೆ, ನನ್ನನ್ನ ನಂಬ್ತಾಳೆ. ಅವಳು ನನಗ್ ವೋಟ್ ಮಾಡ್ತಾ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇದೆ, ಮೊನ್ನೆ ಆ ಹೂ ಮಾರೋಳು ಜಾನುಗೆ ಅವಮಾನ ಮಾಡಿದ್ದು ತಾನೆ. ಈಗ ಅವಳೇ ಬ್ಲಾಕ್ ಮೇಲ್ ಮಾಡ್ತಾ ಇರ್ಬೇಕು. ಅಕಸ್ಮಾತ್ ನೀನ್ ಏನಾದ್ರೂ ವೋಟ್ ಮಾಡಿದ್ರೆ ಅಪ್ಪ ಅಮ್ಮನ್ ಹೇಳಿ ನೀನ್ ಆಚೆ ಹೋಗೋದನ್ನೇ ಬ್ಯಾನ್ ಮಾಡಿಸ್ತೇನೆ ಅಂತ ಹೆದರ್ಸಿರ್ಬೇಕು. ಅದಕ್ಕೆ ಜಾನ್ವಿ ಹೆದರ್ಕೊಂಡು ಕ್ರಾಸ್ ವೋಟಿಂಗ್ ಮಾಡಿರ್ತಾಳೆ. ನನ್ ಮಾತು ನಂಬು. ನಿನ್ಗೆ ಅಪ್ಪನೂ ವೋಟ್ ಮಾಡಿಲ್ಲ, ಜಾನ್ವಿನೂ ವೋಟ್ ಮಾಡಿಲ್ಲ. ನಿನ್ ಗಂಡನಾಗಿ ನಾನ್ ನಿನ್ಗೆ ವೋಟ್ ಮಾಡಲ್ವಾ? ನನ್ ಮೇಲೆ ನಂಬಿಕೆ ಅಲ್ವಾ? ರಾಮೇಶ್, ನಿಜ ಹೇಳ್ತಾ ಇದ್ದೀನಿ, ನನ್ ಮಾತು ನಂಬು ಸಾಧನ. ಸುಮನ್ ಅವರೇ, ಅಪ್ಪ ಅಮ್ಮ ಸೇರಿ ವಿಲ್ ಬರೆಯೋ ಪರೀಕ್ಷೆ ಮಾಡ್ತಿದ್ದಾರೆ ಅಂತ ನೀವ್ ಯಾಕೆ ನನಗೆ ಹೇಳಲಿಲ್ಲ? ಮಾವ ಪರೀಕ್ಷೆ ಮಾಡಿದ್ದು ಅಂತ ಅವ್ರು ಹೇಳಿದ್ಮೇಲೆ ಗೊತ್ತಾಗಿದ್ದು ಸಾಹೇಬ್ರೆ. ಇನ್ನು ಅತ್ತೆ ಹೀಗೆ ಹೇಳಿದ್ರು ಅನ್ನೋ ವಿಷಯ ನಿಮ್ಗೆ ಹೇಳಿದ್ರೆ ಜಗಳ ಮಾಡ್ತೀನಿ ಅಂತ ಹೇಳಿದ್ರಿ. ಅದಕ್ಕೆ ಭಯ ಪಡ್ಕೊಂಡು ನಾನೇ ಮಾಡಿದ್ದು ಅಂತ ಹೇಳಿದೆ. ಹಾಗಂತ ನಿಮ್ದಲ್ದೇ ಇರೋ ತಪ್ಪನ್ನ ನಿಮ್ಮ ಮೇಲೆ ಹಾಕೋತೀರಾ? ಸಾಹೇಬ್ರೆ, ನನಗೆ ಎಷ್ಟೇ ನೋವಾದ್ರೂ ನಾನು ಸಹಿಸ್ಕೋತೀನಿ. ಆದರೆ ಮನೆಯವ್ರಿಗೆ, ದೊಡ್ಡವ್ರಿಗೆ ನೋವಾದ್ರೆ ಅದನ್ನ ನಂಗೆ ಸಹಿಸ್ಕೊಳಕ್ಕಾಗಲ್ಲ. ಅಲ್ಲ ರೀ, ನನಗೆ ನಿಮ್ಮ ಮೇಲೆ ಅಭಿಪ್ರಾಯನೇ ಬದಲಾಗಿತ್ತಲ್ಲ. ಅಭಿಪ್ರಾಯ ಮತ್ತೆ ಬದಲಾಗುತ್ತೆ ಅನ್ನೋ ನಂಬಿಕೆ ನನಗಿತ್ತು ಸಾಹೇಬ್ರೆ. ಅದಕ್ಕೆ ತಾಳ್ಮೆಯಿಂದ ಕಾದಿತ್ತು. ಅಕಸ್ಮಾತ್ ನಾನು ಸೀರಿಯಸ್ ಆಗಿ ರಿಯಾಕ್ಟ್ ಮಾಡಿ ನಿಮ್ಮನ್ನ ಮನೆಯಿಂದ ಆಚೆ ಕಳಿಸಿದ್ರೆ? ಮನೆಯಿಂದ ಕಳ್ಸಲ್ಲ ಅಂತ ನನಗೆ ಗೊತ್ತಿತ್ತು. ಆ ನಂಬಿಕೆ ನನಗಿತ್ತು. ಅದ್ ಯಾವ ರೀತಿ ನಂಬಿಕೆ ರೀ? ನನ್ನ ಮೇಲೆ ಅಷ್ಟು ನಂಬಿಕೆನಾ ನಿಮ್ಗೆ? ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲದೆ ಇರ್ಬೋದು, ಕಾಳಜಿನೂ ಇಲ್ಲದೆ ಇರ್ಬೋದು, ಆದ್ರೆ ನನ್ನ ಮಗು ಮೇಲೆ ಪ್ರೀತಿ ಕಾಳಜಿ ಇದೆ ಅಂತ ನನಗೆ ಗೊತ್ತು ಸಾಹೇಬ್ರೆ. ಯಾವತ್ತಾದ್ರೂ ಕಾಳಜಿನ ನಡ್ಕೊಂಡಿದ್ದು ನೀವು ನೋಡಿದ್ದೀರಾ? ನನ್ನ ಪ್ರೀತಿ ತೋರಿಸಿದ್ದೀನಾ? ಸಾಹೇಬ್ರೆ, ಕಣ್ಣಿಗೆ ಕಾಣಿಸೋ ಹಾಗೆ ತೋರ್ಸೋದು ಮಾತ್ರ ಪ್ರೀತಿ ಅಲ್ಲ. ಅವತ್ತು ಜಾನ್ವಿ ನನ್ನನ್ನು ತಳ್ಳಿದಾಗ ನೀವು ಅವಳ ಸ್ವಂತ ತಂಗಿ ಅಂತಾನು ನೋಡದೆ ಅವಳ ಮೇಲೆ ಕೈ ಮಾಡಿದ್ರಿ. ಆಗ ನಿಮ್ಮ ಮುಖದಲ್ಲಿ ಆವೇಶ ಕಾಣಿಸ್ತು ಸಾಹೇಬ್ರೆ. ಆ ಆವೇಶ ನಮ್ಮ ಮಗುಗೇನಾದ್ರೂ ಆಗ್ಬಿಡುತ್ತೇನೋ ಅನ್ನೋದಾಗಿತ್ತು. ಅವತ್ ಕಾಲೇಜಿಗೆ ನಾನು ಆಟೋದಲ್ಲಿ ಹೋದಾಗ ಮಗುಗೆ ಹೆಚ್ಚು ಕಡಿಮೆ ಆಗ್ಬಿಡತ್ತೆ ಅಂತ ಅಲ್ಲಿಗೆ ಓಡ್ಕೊಂಡು ಬಂದಿದ್ರಿ. ವಾಪಸ್ ಬರ್ತಾ ಕಾರಲ್ಲೇ ಕರ್ಕೊಂಡು ಬಂದ್ರಿ. ಇದು ಕಾಳಜಿ ಅಲ್ವಾ ಸಾಹೇಬ್ರೆ? ರೋಡ್ ಸೈಡಲ್ಲಿ ಮಾವಿನಕಾಯಿ ಕೊಡ್ಸಿ ಅಂದಿದ್ದಕ್ಕೆ ರೋಡ್ ಸೈಡ್ ಎಲ್ಲ ತಿನ್ಬಾರ್ದು ಅಂತ ರೇಗದ್ರಿ. ಆಮೇಲೆ ಬಸ್ರಿ ಬೈಕೆ ತೀರ್ಸೋದಕ್ಕೆ ಅದನ್ನು ಕೊಡ್ಸಿದ್ರಿ. ಇದು ಮಗು ಮೇಲಿರೋ ಕಾಳಜಿ ಅಲ್ಲದೆ ಇನ್ನೇನು ಸಾಹೇಬ್ರೆ? ನೀವು ಬಾಯ್ ಬಿಟ್ಟು ಒಪ್ಕೊಂಡಿಲ್ಲ ಸಾಹೇಬ್ರೆ. ಒಪ್ಕೊಳ್ಳೋ ದಿನಾನು ಬರುತ್ತೆ. ಅಲ್ಲಿವರೆಗೂ ನಾನು ಕಾಯ್ತಾನೆ ಇರ್ತೀನಿ. ಸರಿ, ಹಾಗಾದ್ರೆ ನಾನು ಬರ್ತೀನಿ. ಕಂಗ್ರ್ಯಾಚುಲೇಷನ್ಸ್ ಸುಮನ್ ಅವರೇ, ನೀವು ಈ ಎಲೆಕ್ಷನ್ ಗೆದ್ಬಿಟ್ರಿ. ಇನ್ನು ಮುಂದೆ ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರೆ ನನ್ನ ಮಾತನ್ನ ಕಟ್ ಮಾಡಿ ಯಾವ್ದು ಸರಿ ಅಂತ ಹೇಳಿ, ಆಯ್ತಾ? ರಾಜೇಶ, ಕೇಳಿಸ್ಕೊಂಡ್ಯಾ?
ಸಾಹೇಬ್ರಿಗೆ ಹಂತ ಹಂತವಾಗಿ ನನ್ನ ಮೇಲೆ ಪ್ರೀತಿ ಬರ್ತಾ ಇದೆ, ಕಾಳಜಿ ಶುರುವಾಗಿದೆ. ಪಾಸಿಬಲ್ ಅವಳು ಗೆಲ್ಬಾರ್ದಿತ್ತು, ನನ್ನ ಅದಕ್ಕೆ ಗೆಲ್ಬೇಕಿತ್ತು. ಅವಳು ಹೇಗೆ ಗೆದ್ಲು? ಇಷ್ಟು ದಿನ ಯಾವ ಹಕ್ಕು ಅಧಿಕಾರ ಇಲ್ದೇನೆ ಒಳ್ಳೆ ಯಜಮಾನಿ ತರ ಆಡ್ತಾ ಇದ್ಲು. ಇವಾಗ ಇನ್ನೊಡ್ ಕಾಟ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಮೊದಲು ಈ ವಿಷಯದ ಬಗ್ಗೆ ಅದಕ್ಕೆ ಹತ್ರ ಮಾತಾಡ್ಬೇಕು ನಾನು. ಹಾ, ಎಲ್ಲಿಟ್ಟೆ ನಾನು? ನೀವೆಲ್ಲರೂ ಖುಷಿಯಾಗಿದ್ದೀರಲ್ಲ, ಚೆನ್ನಾಗಿರಿ. ನಾನು ಒಬ್ಬಂಟಿಯಾಗಿ ಬಿದ್ದಿರ್ತೀನಿ. ಇಲ್ಲಮ್ಮ, ಇಲ್ಲ ಬಂಗಾರಿ, ಇರು, ಅಮ್ಮನ ಕರಿತೀನಿ, ಬರ್ತಾಳಿರು. ಸಾಧನಾ, ಸಾಧನಾ, ಮಗು ಅಳ್ತಾ ಇದೆ ಕಣಮ್ಮ, ಬಾಗಲ್ ತೆಗಿ. ನೋಡ್ಕೊಳ್ಳೋದಕ್ಕೆ ನೀವೆಲ್ಲರೂ ಇದ್ದೀರಲ್ಲ, ನೋಡ್ಕೊಳ್ಳಿ. ನೋಡಿ, ನೀವು ಯಾರು ಅವಳ ಬಗ್ಗೆ ಚಿಂತೆ ಮಾಡಬೇಡಿ. ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಅವಳ ಕೋಪ ಎಲ್ಲ ಇಳಿಯುತ್ತೆ. ಅವಳಿಗೆ ಸಮಾಧಾನ ಮಾಡಿದಷ್ಟು ಅವಳು ಕೇಳ್ತಾ ಹೋಗ್ತಾಳೆ. ಕರೆಕ್ಟ್ ಅಮ್ಮ, ನಾಳೆ ಅಷ್ಟೊತ್ತಿಗೆ ಎಲ್ಲ ಸರಿ ಹೋಗುತ್ತೆ. ಎಲ್ಲರೂ ಬನ್ನಿ. ನಡಿಮ್ಮ, ಊಟ ಕೊಡ್ತೀನಿ. ಇದೆಲ್ಲ ಬೇಕಿತ್ತಲ್ವಾಪ? ನನ್ನಿಂದನೇ ಏನಾದರೂ ತಪ್ಪಾಗೋಯ್ತಾ? ಅವರಿಬ್ಬರ ಮಧ್ಯೆ ಪೈಪೋಟಿ ತಂದಿದ್ದೇ ತಪ್ಪಾಯ್ತಾ? ಛೇ, ನಾನು ಸುಮ್ಮನ ಮಾತು ಕೇಳಬೇಕಾಗಿ. ಏನಾಯ್ತ್ರಿ? ಸಾಹೇಬ್ರೆ, ಹಂಗ ದೋಸೆ ತಿನ್ನೋದು ನೋಡಿ. ಈಗ ದೋಸೆ ಮುರ್ಕೊಂಡು ಚಟ್ನಿನ ಜಾಸ್ತಿ ಎತ್ಕೊಂಡು ಹೀಗ್ ತಿನ್ಬೇಕು. ಚಟ್ನಿನಾದ್ರೂ ಸಾಕಾಗ್ಲಿಲ್ಲ ಅಂದ್ರೆ ನಮ್ ವಿರೂಪಾಕ್ಷಣ್ಣ ಕೊಡ್ತಾರೆ, ಆದ್ರೆ 2 ರೂಪಾಯಿ ಜಾಸ್ತಿ ತಗೋತಾರೆ ಅಷ್ಟೇ. ಸಾಹೇಬ್ರೆ, ಸುಮ್ಮನಮ್ಮ ಇಲ್ಲಿಗೆ ಬಂದಾಗೆಲ್ಲ 2 ರೂಪಾಯಿ ಜಾಸ್ತಿ 2 ರೂಪಾಯಿ ಜಾಸ್ತಿ ಅಂತ ಒಂದ್ ಬಟ್ಲು ಚಟ್ನಿ ತಿಂತಾರೆ. ಅಣ್ಣ, ನೀವೇ ಹೇಳಿ, ಚಟ್ನಿ ಜಾಸ್ತಿ ಹಾಕೊಳ್ಳಿಲ್ಲ ಅಂದ್ರೆ ರುಚಿ ಬರುತ್ತಾ? ಇಲ್ಲಮ್ಮ ಸಾಹೇಬ್ರೆ, ನೀವೇನೇ ಹೇಳಿ, ನಾನ್ ಮಾಡೋ ದೋಸೆನ ಈ ನನ್ನ ತಾಯಿ ಆನಂದವಾಗಿ ತಿಂತಾಳಲ್ಲ, ಅದು ನೋಡೋದೇ ನನಗೊಂದು ಆನಂದ. ಆಯ್ತು ಸುಮ್ಮನಕ್ಕ, ನಾನು ಇನ್ನೊಂದು ದೋಸೆ ಮಾಡ್ಕೊಡ್ತೀನಿ, ನೀವು ತಿಂತಾ ಇರಿ. ಸರಿ ಅಣ್ಣ. ಅಣ್ಣ ಹಾಕೋಣ ದೋಸೆ ಒಂದು. ತಿನ್ನಿ ಸಾಹೇಬ್ರೆ. ಸುಮ್ಮನವ್ರೆ, ದೋಸೆ ತುಂಬಾ ಚೆನ್ನಾಗಿದೆ. ನಾನ್ ಹೇಳಿಲ್ವಾ ನಮ್ ವಿರೂಪಾಕ್ಷಣ್ಣ ಮಾಡೋ ದೋಸೆ ತುಂಬಾ ಚೆನ್ನಾಗಿರುತ್ತೆ ಅಂತ? ನೀವ್ ಅದೇನೋ ಹೇಳಿದ್ರಲ್ಲ, ಪೈಟಾರು. 5 ಸ್ಟಾರ್ ಅಲ್ಲ, 5 ಸ್ಟಾರ್. ಹಾ, ಅದೇ, ಅಲ್ಲಿಗಿನ್ನ ಚೆನ್ನಾಗಿದೆ ತಾನೆ? ಏನ್ ಜೋಡಿ! ಅಯ್ಯೋ, ಅದಕ್ಕೆ ಎಷ್ಟು ಖುಷಿಯಾಗಿದ್ದಾರೆ. ಈ ಅಣ್ಣನೇ ರಾಜಕೀಯ ಅಂತ ಅದಕ್ಕೆ ಟೈಮೇ ಕೊಡ್ತಾ ಇರಲಿಲ್ಲ. ಇನ್ನ ಮತ್ಗೆ ಮನೆ ಅದು ಇದು ಅಂತ ಇಬ್ರು ಅವ್ರ ಸಂತೋಷನೇ ಮರ್ತೋಗಿದ್ರು. ಛೇ, ಈ ಟೈಮಲ್ಲಿ ರಾಜನ ಜೊತೆ ಇರಬೇಕು. ಮಿಸ್ಸಿಂಗು. ವಿಡಿಯೋ ಮಾಡಿ ತೋರ್ಸೋಣ. ಈಗ ನಮ್ಮ ರಾಣಿಗೆ ಫೋನ್ ಮಾಡೋಣ. ಹಲೋ, ಏನು ಫೋನ್ ಮಾಡ್ಬಿಟ್ಟಿದ್ದೀರಾ? ಖುಷಿಯಾದ ವಿಚಾರ ಎಲ್ಲ ಫೋನ್ ಮಾಡಿದ್ದೇನ್ರಿ. ಖುಷಿನಾ? ಏನ್ ಖುಷಿ? ಅಣ್ಣ ಅದಕ್ಕೆ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ಹೌದು ರೀ, ನೀವು ಇಲ್ಲಿ ಇರ್ಬೇಕಿತ್ತು. ಮಿಸ್ಸಿಂಗ್ ಯು. ಏನು, ಅಕ್ಕ ಅಷ್ಟೊಂದು ಖುಷಿಯಾಗಿದ್ದಾಳ? ಅಯ್ಯೋ, ನಾನು ಅಲ್ಲಿ ಇಲ್ವಲ್ಲ, ಇದನ್ನೆಲ್ಲ ನೋಡೋದಕ್ಕೆ ಅಂತ ಬೇಜಾರಾಗ್ತಿದೆ ನನ್ಗೆ. ಅಕ್ಕ ಮತ್ತೆ ಭಾವ ಜೊತೆಯಾಗಿರೋದನ್ನ ನೋಡೋದಕ್ಕೆ ಒಂಥರ ಸಂಭ್ರಮ ಅಲ್ವಾ? ಹಲೋ, ಹೋಲ್ಡ್ ಆನ್. ನಮ್ಮ ಜೋಡಿ ಹಕ್ಕಿಗಳಿಗೆ ದೃಷ್ಟಿ ಆಗುತ್ತೆ. ನೀವೊಂದು ಕೆಲಸ ಮಾಡಿ, ನೀವು ಅಲ್ಲಿಂದಾನೆ ಇವರಿಬ್ಬರಿಗೂ ದೃಷ್ಟಿ ತೆಗೀರಿ. ಅಯ್ಯೋ, ಅದಕ್ಕೇನಂತೆ? ನೋಡಿ ಎಷ್ಟು ನೆಟ್ಗೆ ಬರ್ತಿದೆ, ನಂದೇ ದೃಷ್ಟಿ ಬಿದ್ದಿರ್ಬೇಕು. ತು. ಆಮೇಲೆ ಹೆಂಗೆ ನಮ್ಮ ಪ್ಲಾನು? ಅಕ್ಕನ ಬಗ್ಗೆ ಇಷ್ಟು ಕಾಳಜಿ ಮಾಡೋ ನೀವು ಇನ್ನು ನಿಮ್ಮ ಹೆಂಡತಿನ ಎಷ್ಟು ಕಾಳಜಿಯಿಂದ ನೋಡ್ಕೋತಿರೋ. ಅಕ್ಕನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿರೋ ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಭಾವನೆಗಳನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ ಅಂತ ನೀವು ನಡ್ಕೊಳ್ತಿರೋ ರೀತಿಲೇ ಗೊತ್ತಾಗ್ತಿದೆ. ನಿಮ್ಮ ಹೆಂಡತಿ ಆಗ್ಬಾರೋ ಆ ಲಕ್ಕಿ ಹುಡುಗಿ. ಹಲೋ ರೀ, ಮಲಗ್ಬಿಟ್ರಾ? ಈಗ ತಾನೇ ಮಾತಾಡ್ತಾ ಇದ್ರಿ. ಹಲೋ.
ಹಲೋ. ಏನು ಯೋಚನೆ ಮಾಡ್ತಿದ್ದೀರಾ? ಹೇಗೆ ನಮ್ಮ ಪ್ಲ್ಯಾನು ಅಂತ ಕೇಳಿದೆ. ತುಂಬ ಚೆನ್ನಾಗಿದೆ. ನೀವಂದ್ರೆ ಸುಮ್ಮನೆನಾ? ಅಲ್ವಾ ಮತ್ತೆ, ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಅಷ್ಟೇ. ಏನು? ಹಾಂ, ಏನು? ಏನಿಲ್ಲ. ಗುಡ್ ನೈಟ್, ಬೆಳಿಗ್ಗೆ ಸಿಗೋಣ. ಸರಿ ಆಯ್ತು. ಸಾಹೇಬ್ರೆ, ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ನಾನೊಂದು ಕೇಳ್ತೀನಿ. ರಾಜಕೀಯದ ಬಗ್ಗೆ ನಿಮ್ಗೆ ತುಂಬಾ ಸ್ಪಷ್ಟತೆ ಇತ್ತು, ನಿಮ್ ಗುರಿ ಬಗ್ಗೆನೂ ಅಷ್ಟೇ. ಅದೇ ರೀತಿ ಜೀವನ ಬಗ್ಗೆನೂ ಸ್ಪಷ್ಟತೆ ಇತ್ತಾ? ಅರ್ಥ ಆಗಲಿಲ್ಲ. ಯಾವುದ್ರ ಬಗ್ಗೆ ಕೇಳ್ತಾ ಇದ್ದೀರಾ? ನಾನು ರಾಜಕೀಯನೇ ಜೀವನ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾವುದ್ರ ಬಗ್ಗೆ ಸ್ಪಷ್ಟತೆ ಕೊಡಬೇಕು? ಅದು ಸಂಸಾರದ ಬಗ್ಗೆ ಸಾಹೇಬ್ರೆ. ಅಂದರೆ ನಿಮ್ಮ ಹೆಂಡತಿ ಹೀಗೆ ಇರಬೇಕು, ನಿಮ್ಮ ಮಕ್ಕಳು ಹೀಗೆ ಇರಬೇಕು, ನಿಮ್ಮ ಭವಿಷ್ಯ ಹೀಗೆ ಇರಬೇಕು ಅಂತ ಏನಾದರೂ ಆಸೆ ಕನಸುಗಳನ್ನ ಕಟ್ಕೊಂಡಿದ್ರಾ ಅಂತ. ಮೊದಲು ನೀವು ಹೇಳಿ, ಆಮೇಲೆ ನಾನು ಹೇಳ್ತೇನೆ. ಯಾಕೆ? ಲೇಡೀಸ್ ಫಸ್ಟ್, ಹೆಣ್ಮಕ್ಳು ಮೊದಲು ಹೇಳಬೇಕು. ನಾನು ಬಡವಿ ಸಾಹೇಬ್ರೆ. ಚಿಕ್ಕಂದ್ರಿಂದಲೂ ಕಷ್ಟಗಳನ್ನ ನೋಡಿಕೊಂಡು ಅದ್ರ ಜೊತೆಗೆ ಬೆಳ್ಕೊಂಡು ಬಂದವಳು. ಸುಖದ ಪರಿಚಯನೇ ನನಗಿಲ್ಲ. ನನ್ನ ಬದುಕು ಹೋರಾಟದ ಬದುಕಾಗಿತ್ತಷ್ಟೆ. ಹಾಗಾಗಿ ದೊಡ್ಡ ದೊಡ್ಡ ಕನಸುಗಳೆಲ್ಲ ಇಲ್ಲ ಸಾಹೇಬ್ರೆ. ನನ್ನ ಮದುವೆ ಆಗೋನು ಹೀಗೆ ಇರಬೇಕು, ದೊಡ್ಡ ಮನೆತನದವರಾಗಿರ್ಬೇಕು ಅಂತ ನಾನು ಕನ್ಸು ಕಂಡೋಳೆ ಅಲ್ಲ. ನನ್ನ ಕನಸೆಲ್ಲ ಪುಟ್ಟದು. ಆದರೆ ನಾನು ಮದುವೆ ಆಗೋ ಹುಡುಗ ಸೀದಾ ಸಾದ ವ್ಯಕ್ತಿ ಆಗಿರಬೇಕು, ತನ್ನ ಕುಟುಂಬದವ್ರಿಗೆ ಸಮಯ ಕೊಡಬೇಕು, ನನ್ನ ತವ್ರ ಮನೇನ ತನ್ನ ಮನೆಯವ್ರಾಗಿ ನೋಡ್ಕೋಬೇಕು ಅಂತ ಆಸೆ ಇತ್ತು. ಹಾಗೆ ಅವಾಗವಾಗ ಈ ರೀತಿ ವಿರೂಪಾಕ್ಷ ನನ್ನ ಹೋಟ್ಲ್ ಕರ್ಕೊಂಡು ಬಂದು ದೋಸೆ ಕೊಡಿಸ್ಬೇಕು, ದೋಸೆ ತಿಂತ ನಗ್ನಗ್ತಾ 4 ಮಾತಾಡಬೇಕು, ಅಷ್ಟೇ ಸಾಹೇಬ್ರೆ. ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ಸಂತೋಷ ಪಡ್ಕೋತೀರಾ ಅಲ್ವಾ? ಹೌದು, ನನ್ನ ಆಸೆಗಳು ಪುಟ್ಟದು. ಅದು ಬಿಡಿ, ಈಗ ನಿಮ್ಮ ಸರ್ದಿ, ನೀವೇ ಹೇಳಿ. ನಿಜ ಹೇಳಬೇಕು ಅಂದರೆ ಫ್ಯಾಮಿಲಿಯಾಗಿ ನಾ ಈ ಥರ ಸೆಟಲ್ ಆಗ್ತೀನಿ ಅಂತ ಯೋಚನೆ ಮಾಡಿರಲಿಲ್ಲ. ಹೆಂಡತಿ ಬಗ್ಗೆ ಯಾವ ಕಲ್ಪನೆಯೂ ಇರಲಿಲ್ಲ. ಆದರೆ ಮನೆಗೆ ಬರೋ ಹೆಂಡತಿ ಮನೆಯವ್ರಿಗೆ ಅಡ್ಜಸ್ಟ್ ಆಗಬೇಕು, ಮನೆಯವ್ರ ಮನಸ್ಸನ್ನ ಗೆಲ್ಲಬೇಕು ಅಂತಿತ್ತು. ಆದರೆ ಈಗ ನಿಮ್ಮ ಕನಸುಗಳನ್ನ ಕೇಳಿದ್ಮೇಲೆ ನಾನು ಪುಟ್ಟ ಕನಸುಗಳನ್ನ ಕಾಣಬೇಕು ಅಂತ ಅನಿಸ್ತಾ ಇದೆ.